ಹಾಯ್ ಗೆಳೆಯರೇ, ಇವತ್ತು ನಾನು ನಂಬಿಕೆ ಅನ್ನೋ ಟಾಪಿಕ್ ಬಗ್ಗೆ ಮಾತನಾಡುತ್ತೇನೆ. ನಂಬಿಕೆ ಯಾರ ಮೇಲಿರಬೇಕು, ಯಾರ ಮೇಲೆ ಇರಬಾರದು, ಎಷ್ಟಿರಬೇಕು, ಯಾವ ರೀತಿ ಇರಬೇಕು ಅಂತ ನಾನು ಹೇಳುವ ಮಾತು ಕೇಳಿದರೆ ನಿಮಗೆ ಅರ್ಥವಾಗುತ್ತೆ. ಕೆಲವರು ಸುಳ್ಳು ಹೇಳ್ತಿದ್ದಾರೆ ಅಂತ ನಮಗೆ ಗೊತ್ತಿರುತ್ತೆ. ಆದರೂ ನಾವು ಗೊತ್ತಿಲ್ಲದಂತೆ ಸುಮ್ಮನೆ ಇರ್ತೀವಿ. ಯಾಕೆ ಗೊತ್ತಾ? ಯಾಕೆಂದ್ರೆ ಇವತ್ತಲ್ಲ ನಾಳೆ ಬದಲಾಗುತ್ತಾರೆ ಅನ್ನೋ ನಂಬಿಕೆಯಿಂದ. ನಂಬಿಕೆ ಇರಬೇಕು, ಆದರೆ ಇನ್ನೊಬ್ಬರು ಒಂದಲ್ಲ ಒಂದು ದಿನ ಕೈ ಹಿಡಿತಾರೆ ಅಂತಲ್ಲ. ಒಂದಲ್ಲ ಒಂದು ದಿನ ನಾವು ಚೆನ್ನಾಗಿ ಇರೋ ದಿನಗಳು ಬಂದೇ ಬರುತ್ತೆ ಅಂತ. ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡಿ, ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡಿ, ಬೆಲೆ ಇಲ್ಲದ ಕಡೆ ಪ್ರೀತಿ ಬಯಸಬೇಡಿ. ನಂಬಿಕೆ ಅನ್ನೋದು 3 ಅಕ್ಷರದ ಒಂದು ಪದವಾಗಿರಬಹುದು, ಆದರೆ ತುಂಬಾ ವ್ಯಾಲ್ಯೂಯೇಬಲ್ ಆದ ವಸ್ತು. ಇದು ಎಲ್ಲಾರತ್ರನೂ ಇರೋಕೆ ಸಾಧ್ಯ ಇಲ್ಲ. ಹಾಗೇನೆ ನಂಬಿಕೆ ಗಳಿಸೋದು ಸುಲಭ ಕೂಡ ಅಲ್ಲ. ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ, ಆದರೆ ಪ್ರಾಣ ಇರೋವರೆಗೂ ನಂಬಿಕೆ ದ್ರೋಹ ಮಾಡದಿದ್ದರೆ ಅಷ್ಟೇ ಸಾಕು. ಸ್ನೇಹಿತರೆ, ಎಚ್ಚರ. ಮುಖಕ್ಕೆ ಮಸಿ ಬಳಿ ಯೋರ್ನ ಬೇಕಾದ್ರೂ ನಂಬಿ, ಆದರೆ ನಂಬಿಕೆ ಅನ್ನೋ ಬಣ್ಣ ಬಡ್ಕೊಂಡು ನಾಟಕ ಮಾಡನ್ ಮಾತ್ರ ನಂಬಬೇಡಿ. ಒಬ್ಬರನ್ನ ಸುಲಭವಾಗಿ ನಂಬಿಸುವುದು ಕಷ್ಟ, ಆದ್ರೆ ಯಾರನ್ನ ನಂಬುವುದು ಎಂಬುದು ಇನ್ನೂ ಕಷ್ಟ. ಸ್ನೇಹಿತರೆ, ನಂಬಿಕೆ ಅನ್ನೋದು ಉಸಿರು ಇದ್ದ ಹಾಗೆ, ಒಂದು ಸಾರಿ ಹೋದ್ರೆ ಮತ್ತೆ ಬರಲ್ಲ. ನೆನಪಿಟ್ಟುಕೋ ಗೆಳೆಯರೆ. ಸತ್ಯ ಏನ್ ಗೊತ್ತೇ? ನಂಬಿ ಬದುಕೋದು ಬೇರೆ, ನಂಬಿಸಿ ಬದುಕೋದು ಬೇರೆ. ನಂಬಿ ಬದುಕೋದ್ರಲ್ಲಿ ಪ್ರೀತಿ ಇರುತ್ತೆ, ನಂಬಿಸಿ ಬದುಕೋದ್ರಲ್ಲಿ ಸ್ವಾರ್ಥ ಇರುತ್ತೆ. ಮೊದಲು ನಿಮ್ಮವರು ನಂಬಿದ್ದರ ಅಥವಾ ನಂಬಿಸುತ್ತಿದ್ದರ ಎಂದು ತಿಳ್ಕೊಳ್ಳಿ. ಏನ್ ಗೊತ್ತಾ? ನಂಬಿಕೆ ಎಲ್ಲರ ಮೇಲೆ ಇರುತ್ತೆ, ಆದ್ರೆ ಅದನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಅವರ ಮೇಲೆ ಇರುತ್ತೆ. ನಂಬಿಕೆ ಇದ್ದರೆ ಮೌನ ಕೂಡ ಅರ್ಥವಾಗುತ್ತೆ, ನಂಬಿಕೆ ಇಲ್ಲದಿದ್ದರೆ ಪ್ರತಿ ಮಾತು ಕೂಡ ಅಪಾರ್ಥವಾಗುತ್ತೆ. ಜೀವನ ಹೇಗೆ ಗೊತ್ತಾ? ಜೀವನದಲ್ಲಿ ಯಾವತ್ತೂ ನೀವು ಮತ್ತೊಬ್ಬರ ಮೇಲೆ ಅತಿ ಹೆಚ್ಚು ನಂಬಿಕೆ ಇಡುತ್ತೀರೋ ಅಲ್ಲಿ ನಿಮಗೆ ನಂಬಿಕೆಗೂ ಮೀರಿದ ಮೋಸ ನಡೆಯುತ್ತದೆ. ಯಾಕೆ ಅಂದ್ರೆ ಇದು ದೇವರು ಆಡಿಸುವ. ನಂಬಿಕೆ ಇಲ್ಲದ ಕಡೆ ಬೆರೆತು ಬಾಳುವುದಕ್ಕಿಂತ ಮರೆತು ಬಾಳುವುದು ಬೆಸ್ಟ್ ಕಣ್ರಿ. ಇದನ್ನು ಮಾತ್ರ ಮರಿಬೇಡಿ. ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಜಗತ್ತನ್ನು ಗೆಲ್ಲಬಹುದು. ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ನಂಬಿರುವ ಮನಸ್ಸಿನ ಮೇಲೆ ಬೀಳುವ ಪೆಟ್ಟು ಹೆಚ್ಚು ನೋವು ಕೊಡುತ್ತೆ ಅಲ್ವಾ? ಒಂದು ದಿನ ನಮ್ಮ ಮನಸ್ಸಿಗೆ ಅನ್ನಿಸುತ್ತೆ, ನಂಬಿಕೆ ಕಳೆದು ಹೋಗಿದೆ, ತಲೆ ಕೆಳಗಾಗಿದೆ, ನಕ್ಕರು ಅತ್ತರು ಎಲ್ಲಾ ನಾಟಕ ಎಂದು ಅನಿಸ್ತಿದೆ. ನಿಜ ಅಲ್ವಾ? ಈ ಬ್ಯುಸಿ ಲೈಫ್ ನಲ್ಲಿ ಬಯಸಿದ್ದು ವಿಶ್ವಾಸ, ನಂಬಿಕೆ, ಪ್ರೀತಿ, ಆದರೆ ಸಿಕ್ಕಿದ್ದು ಸುಳ್ಳು, ಮೋಸ, ನೋವು. ಎಷ್ಟು ವಿಚಿತ್ರ ಅಲ್ವಾ? ಆದರೆ ಸ್ನೇಹಿತರೇ, ಇಲ್ಲಿ ಒಂದಂತೂ ನೆನಪಿರಲಿ, ಮುಖವಾಡದ ಬದುಕು 3 ದಿನದವರೆಗೆ, ನಟನದ ಬದುಕು ನಿನಿರೋವರೆಗೆ ಅಷ್ಟೇ ರೀ ಜೀವನ. ಅಂದಿನ ನಗುವೆ ಇಂದಿಲ್ಲ ಅಂದ್ಮೇಲೆ ಇಂದಿನ ಕಷ್ಟ ಮುಂದೆಯೂ ಇರುವುದಿಲ್ಲ. ಆದ್ರೆ ಯಾವುದಕ್ಕೂ ನಂಬಿಕೆ ಇಟ್ಟುಕೊಳ್ಳಿ ಗೆಳೆಯರೆ. ಕೊನೆಯದಾಗಿ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಇನ್ಮುಂದೆ ಎಲ್ಲರ ಜೊತೆ ನಗು ನಗ್ತಾನೆ ಇರಿ, ಆದರೆ ನಂಬಿಕೆ ಮಾತ್ರ ಯಾರ ಮೇಲೂ ಇಡಬೇಡಿ ಅಷ್ಟೇ. ಎಲ್ಲರಿಗೂ ಧನ್ಯವಾದಗಳು. ನಾನು ಹೇಳಿದ ಮಾತು ನಿಮಗೆ ಸರಿ ಎನ್ನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.